ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ಸಂವಾದದಲ್ಲಿ ನಮ್ಮ ಜೊತೆ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿಎಂ ಯಡಿಯೂರಪ್ಪ ಅವರು ಇವತ್ತೊಂದು ಹೊಸ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಠ್ಯ ಪುಸ್ತಕದಿಂದ ಟಿಪ್ಪು ಚರಿತ್ರೆಯನ್ನು ತೆಗಿತೀವಿ ಅಂತ. ಏನು ಚರಿತ್ರೆ ತೆಗೆಯೋದು ಅಂದ್ರೆ ಏನು? ಇವರು ಚರಿತ್ರೆಯನ್ನ ಇವರು ಏನಂತ ಅನ್ಕೊಂಡಿದ್ದಾರೆ ಅಂತ. ಮೊದಲನೇದಾಗಿ ಇವರೇ ಚರಿತ್ರಹೀನರು. ಇತಿಹಾಸವನ್ನು ತಿರುಚುವ, ಇತಿಹಾಸವನ್ನು ತಮಗೆ ಬೇಕಾದಾಗ ವ್ಯಾಖ್ಯಾನಿಸುವ ದುಷ್ಟರು ಇವರು. ಇದನ್ನು ಯಾರೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಸುಲ್ತಾನ್ನ ಕಾಂಟ್ರಿಬ್ಯೂಷನ್ ಬಗ್ಗೆ ಯು ಮೇ ಅಗ್ರಿ ಟು ಡಿಸ್ಅಗ್ರಿ, ಆದರೆ ಆತ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬ್ರಿಟಿಷರ ವಿರುದ್ಧ ಆತ ನಡೆಸಿದ ಹೋರಾಟ ಐತಿಹಾಸಿಕವಾದ್ದು. ಕರ್ನಾಟಕದ ಎಸ್ಪೆಷಲಿ ಮೈಸೂರು ರಾಜ್ಯದ ಘನತೆಯನ್ನು ಭಾರತದ ಆಚೆಗೂ ತಲುಪಿಸಿದವನು ಅವನು. ಈಗ ಟಿಪ್ಪು ಸುಲ್ತಾನ್ ಏನಿದೆ, ಅವನು ಈ ಚರಿತ್ರೆಯನ್ನು ನಾವು ಪಠ್ಯಪುಸ್ತಕದಿಂದ ತೆಗೆದು ಹಾಕ್ತೀವಿ ಅನ್ನುವ ಹೇಳಿಕೆನೇ ಇದು ಭಾರತದ ಇತಿಹಾಸಕ್ಕೆ, ಭಾರತದ ಜನರಿಗೆ, ಇಲ್ಲಿಯ ಬಹುತ್ವಕ್ಕೆ ಎಲ್ಲದಕ್ಕೂ ಮಾಡುವ ಬಹುದೊಡ್ಡ ಅಪಮಾನ. ಇದಕ್ಕೆ ಪ್ರತಿಭಟಿಸಬೇಕು, ಇದನ್ನು ವಿರೋಧಿಸಲೇಬೇಕು, ಜನ ರಸ್ತೆಗೆ ಇಳಿಲೇಬೇಕು. ಈ ರೀತಿ ಮುಂದುವರೆದರೆ ನೀವು ಇಡೀ ಭಾರತದ ಇತಿಹಾಸವನ್ನು ನಿಮ್ಮ ಕಣ್ಣುಗಳ ಮೂಲಕ ನೋಡ್ತಾ ಸತ್ಯವನ್ನು ಮುಚ್ಚಿಟ್ಟು ನೀವು ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತೀರಿ ಹಿಂದುತ್ವದ ಬಗ್ಗೆ, ಇನ್ನೊಂದ್ರ ಬಗ್ಗೆ. ಇದು ಬಹಳ ಡೇಂಜರಸ್ ಆದ್ದು ಗೌಡ್ರೆ. ಚರಿತ್ರೆಯ ಬಗ್ಗೆ ತಿಳುವಳಿಕೆ ಇಲ್ಲದವರು ಮಾತಾಡುವಂಥ ರೀತಿ ಇದು. ಚರಿತ್ರೆಯ ಬಗ್ಗೆ ತಿಳುವಳಿಕೆ ಇದ್ದವರು ಚರಿತ್ರೆಯ ಬಗ್ಗೆ ಒಂದು ಸಹನೆ ಇರೋಕ್ಕೆ ಸಾಧ್ಯ. ಇವರಿಗೆ ಇನ್ನೊಬ್ಬರ ಕೊಡುಗೆಗಳನ್ನು ನೋಡುವ ಒಂದು ಕಣ್ಣೇ ಇಲ್ಲದ ಸ್ಥಿತಿ ಇದು ಅನಿಸುತ್ತೆ. ನೀವು ಟಿಪ್ಪು ಸುಲ್ತಾನನ ಬಗ್ಗೆ ಬರೆದಿರುವ ಎಲ್ಲ ಬರಹಗಳನ್ನು ಓದಿ ನೋಡಿ. ಆತ ಮೈಸೂರು ರಾಜ್ಯದ ಬಗ್ಗೆ ಅವರಿಗಿದ್ವ, ಟಿಪ್ಪು ಸುಲ್ತಾನ್ಗೆ ಇದ್ದ ಪ್ರೀತಿ, ಆತ ಸರ್ವಧರ್ಮ ಸಹಿಷ್ಣು ಆಗಿದ್ದ ಅನುಮಾನ ಇಲ್ಲ. ಇತಿಹಾಸ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅವನು ಹಿಂದೂ ದೇವಾಲಯವನ್ನು ಮೈಸೂರು ಒಳಗಡೆ ಏನಿದೆ ಆತ ಕಾಪಾಡಿದ್ದಾನೆ, ಹೊಸ ದೇವಾಲಯ ಕಟ್ಟಿದ್ದಾನೆ. ಇನ್ನೊಂದು ರಾಜ್ಯಕ್ಕೆ ದಾಳಿ ಮಾಡಿದಾಗ ಈ ದೇವಾಲಯಗಳನ್ನು ಕೆಡವಿರಬಹುದು. ಆದರೆ ಸತ್ಯವನ್ನು, ಇತಿಹಾಸವನ್ನು ತಿಳಿಸಬೇಕಾದ್ದು ಎಲ್ಲ ಪ್ರಭುತ್ವದ ಕರ್ತವ್ಯ. ನಿಮಗೆ ಒಂದು ಮಾತನ್ನು ಹೇಳ್ತೀನಿ. ನಾವು ಪ್ರತಿಯೊಂದಕ್ಕೂ ಪಾಕಿಸ್ತಾನದ ಜೊತೆ, ಪಾಕಿಸ್ತಾನ ಇವತ್ತು ನಾಶದ ಹಂತಿಗೆ ಬಂದು ನಿಂತಿರುವುದೇ ತಿರುಚಿದ ಇತಿಹಾಸವನ್ನು ಪಠ್ಯಪುಸ್ತಕಗಳಲ್ಲಿ ಹೇಳುವ ಮೂಲಕ. ಪಾಕಿಸ್ತಾನದ ಪಠ್ಯಪುಸ್ತಕಗಳಲ್ಲಿ ಏನು 47ರ ಮೊದಲನ ಭಾರತದ ಇತಿಹಾಸವನ್ನು ಮರೆಮಾಚಲಾಗಿದೆ. ಹಾಗೆಯೇ ಅವರೆಲ್ಲ ನಾವು ಅರಬ್ ಮೂಲದವರು, ಟರ್ಕಿಯಿಂದನೋ ಇನ್ನೊಂದರಿಂದನೋ ಬಂದವರು ಅಂತ ಪ್ರತಿಪಾದಿಸ್ತಾ ಅವರ ಬೇರುಗಳನ್ನು ಕತ್ತರಿಸಲಾಗಿದೆ. ಸೊ ಆ ಮೂಲಕ ಇವತ್ತು ಪಾಕಿಸ್ತಾನದ ಯುವ ಜನರಿಗೆ ಅವರ ದೇಶದ ಇತಿಹಾಸನೇ ಗೊತ್ತಿಲ್ಲ. ಅವರು ಅರಬ್ ಜೊತೆ ಕನೆಕ್ಟ್ ಆಗ್ತಿದ್ದಾರೆ. ಬಟ್ ಅವರು ಭಾರತೀಯರು, ಕನ್ವರ್ಟೆಡ್. ಇಂಡಿಯಾದಲ್ಲಿರುವ ಬಹುತೇಕ ಮುಸ್ಲಿಮರು ಯಾರಿದ್ದಾರೆ ಅವರು ಅರಬ್ರಿಂದ ಬಂದವರಲ್ಲ, ಇಲ್ಲಿ ದೇಶದ ಜಾತೀಯತೆಯನ್ನು ನೋಡಿ ಇನ್ನೊಂದು ಧರ್ಮಕ್ಕೆ ಧರ್ಮಾಂತರ ಆದವರು. ಆದ್ದರಿಂದ ಅವರ ಮೂಲ ಭಾರತವೇ, ಅವರ ಮೂಲ ಭಾರತೀಯತೆಯೇ. ಅವರು ಒಂದು ಅರ್ಥದಲ್ಲಿ ಹಿಂದೂಗಳೇ. ಅದನ್ನು ನೀವು ಹಿಂದುತ್ವ ಅಂದರೆ ಇವರು ಹಿಂದುತ್ವ ಅಲ್ಲ. ಭಾರತೀಯ ಮುಸ್ಲಿಮರು ಏನಿದ್ದಾರೆ ಸಿಂಧೂ ನದಿಯ ಕಣಿವೆಯ ನಾಗರಿಕತೆಯ ಮೂಲಕ ಬಂದವರಾದ್ದರಿಂದ ಅವರು ಸಿಂಧೂ ಅಥವಾ ಹಿಂದೂ. ಇದನ್ನು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಇಡೀ ಭಾರತೀಯ ಮುಸ್ಲಿಮರನ್ನು ಪ್ರತ್ಯೇಕಿಸುವ ಅವರ ಸಿಂಬಾಲ್ ಅದು. ಟಿಪ್ಪು ಸುಲ್ತಾನ್ ಕರ್ನಾಟಕದ ಮಾತ್ರ ಅಲ್ಲ, ಇಂಡಿಯಾದ ಮುಸ್ಲಿಮರಿಗೆ ದೇಶ ಪ್ರೇಮವನ್ನು ಕಲಿಸುವ ಒಂದು ಸಿಂಬಾಲ್, ಒಂದು ಸಂಕೇತ. ಆ ಸಂಕೇತವನ್ನು ನಾಶಪಡಿಸುವ ಮೂಲಕ ಮುಸ್ಲಿಮರನ್ನ ಅತಂತ್ರನಾಗಿ ಮಾಡುವಂಥ ಕೆಲಸ ಇದು. ಫಾರ್ ಎಕ್ಸಾಂಪಲ್, ಈಗ ಆಚಾರ್ಯ ತ್ರಯರು ಏನಿದ್ದಾರೆ ಹಿಂದೂ ಪ್ರಮುಖರಾದರು, ಅವರ ಮೇಲೂ ದೂರುಗಳಿವೆ. ಈಗ ಶಂಕರಾಚಾರ್ಯರ ಮೇಲೆ ಹಲವಾರು ದೂರುಗಳಿವೆ. ಹಾಗಂತ ಶಂಕರಾಚಾರ್ಯ ವಿಚಾರವನ್ನೇ ಬಿಟ್ಬಿಡೋಕ್ಕಾಗತ್ತಾ? ಮಧ್ವಾಚಾರ್ಯರ ವಿಚಾರವನ್ನೇ ಬಿಟ್ಬಿಡೋಕ್ಕಾಗತ್ತಾ? ದೇಶದ ಇತಿಹಾಸ ಕಂಡ್ರಿ, ನಿಮ್ಮ ನೆರೆಟಿವ್ಸ್ ಏನೇ ಆಗಲಿ ಇತಿಹಾಸದ ಬಗ್ಗೆ ನೀವೇನು ಬೇಕಾದ್ರೂ ವ್ಯಾಖ್ಯಾನ ಮಾಡಬೇಡಿ. ಇತಿಹಾಸವನ್ನು ಮಕ್ಕಳಿಗೆ ಕಳಿಸ್ತೇನೆ, ನಾನು ಮರೆ ಮಾಡ್ತೀನಿ ಅನ್ನೋನು ಅವನು ಅಧಿಕಾರದಲ್ಲಿರೋದಕ್ಕೆ ಲಾಯಕ್ಕಿಲ್ಲ. ಅವರು ಇನ್ನೊಂದು ಸ್ವಲ್ಪ ಕಾಲ ಮುಂದುವರೆದರೆ ಈ ದೇಶವನ್ನು ನಾಶಪಡಿಸ್ತಾರೆ, ಇತಿಹಾಸವನ್ನು ತಿರುಚಿ. ಇದು ಮಾತ್ರ ಅಲ್ಲ, ಮುಂದಿನ ಜನಾಂಗವನ್ನು ಒಂದು ಭ್ರಮಿತವಾದ ವಾತಾವರಣದಲ್ಲಿ ಅವ್ರನ್ನ ಇಡ್ತಾರೆ, ಸತ್ಯವನ್ನು ಮುಚ್ಚಿಡ್ತಾರೆ. ಸತ್ಯ ಒಪ್ಕೊಳ್ಳ. ಶಂಕರಾಚಾರ್ಯರು ಏನು ಮಾಡಿದ್ರು, ಮಧ್ವಾಚಾರ್ಯರು ಏನು ಮಾಡಿದ್ರು, ಟಿಪ್ಪು ಸುಲ್ತಾನ್ ಏನು ಮಾಡಿದ್ರು, ಬೇರೆ ಬೇರೆ ಅರಸರುಗಳು ಏನು ಮಾಡಿದ್ದಾರೆ ಈ ದೇಶದಲ್ಲಿ. ಆ ಇತಿಹಾಸ ಕಲಿಸಲ್ವ ನೀವು? ಆ ಇತಿಹಾಸನ ಮುಚ್ತಿರೋ?
ಮಕ್ಕಳ ಮುಂದೆ ಯಾವುದೋ ವಿಚಾರವನ್ನು ಮುಚ್ಚುಮರೆ ಮಾಡ್ತೀನಿ ಕೊಡಲ್ಲ ಅನ್ನೋದೇ ನಿಮಗಿರುವ ಭಯ. ಆಂತರಿಕವಾಗಿ ನಿಮಗೆ ಭಯ ಇದೆ. ಟಿಪ್ಪು ಸುಲ್ತಾನನ ಬಗ್ಗೆ ಹೇಳಿಬಿಟ್ರೆ ಜನ ಟಿಪ್ಪು ಸುಲ್ತಾನನ್ನು ಪ್ರೀತಿಸಬಹುದು. ಆ ಮೂಲಕ ನಿಮ್ಮ ಹಿಂದುತ್ವದ ಜಾತೀಯತೆಯ ಕೋಮುವಾದ ಅಜೆಂಡಾ ಏನಿದೆ ಆ ಎಜೆಂಡಾ ನಿಮ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ಕರ್ನಾಟಕದ ಅಭಿವೃದ್ಧಿ ಪರವಾದ, ಮಹಿಳೆಯರ ಪರವಾದ, ದಲಿತರ ಪರವಾದ ಒಬ್ಬ ರಾಜ ಆಗಿದ್ದ ಅಂತ ತಕ್ಷಣ ಮುಸ್ಲಿಮಲ್ವ ಆಗ್ಬಿಟ್ನಲ್ವಾ? ಅಂದರೆ ಈ ಜಾತಿಯ ಕಂದರಗಳನ್ನು ನಿರ್ಮಿಸಿ, ಕೋಮು ಕಂದರಗಳನ್ನು ನಿರ್ಮಿಸಿ ನಿಮ್ಮ ರಾಜಕೀಯ ಬೇಳೆಯನ್ನು ನಿಮಗೆ ಬೇಯಿಸ್ಕೊಳ್ಳೋಕ್ಕಾಗಲ್ಲ. ಆ ಕಾರಣಕ್ಕೆ ಇತಿಹಾಸವನ್ನು ಮರೆಮಾಚಬೇಕು ಅಂತ. ಆದರೆ ಆಗೋದಿಲ್ಲ. ಅದು ಜಗತ್ತಿನಲ್ಲಿ ನೀವು ಮಕ್ಕಳಿಗೆ ಇತಿಹಾಸವನ್ನು ಕಲಿಸ್ತೇ ಇದ್ದರೆ ಇಲ್ಲಿ ಮೌಖಿಕ ಪರಂಪರೆ ಇದೆ. ಹೇಳಬೇಕು ಎಲ್ಲರೂ. ಟಿಪ್ಪು ಸುಲ್ತಾನ್ ನಿಜವಾದ ಕಥೆಯನ್ನು ನಮ್ಮ ಜನಾಂಗಕ್ಕೆ ಹೇಳೋ ಕೆಲಸವನ್ನು ಈ ಕಾಂಗ್ರೆಸ್ JDS ನಾಲ್ಕು ಜನ ಮಾಡಬೇಕು. ದೇ ಶುಡ್ ಡೂ ದಿಟ್. ಜನಪರವಾದಿಗಳು, ವೈಚಾರಿಕರು ಅಂತೇಳಿ ಹೇಳಬೇಕು ನಿಜವಾದ ಕಥೆಯನ್ನು. ಇವರು ಮುಚ್ಚುಮರೆ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನೈಜ ಇತಿಹಾಸವನ್ನು ನಮ್ಮ ದೇಶದ, ನಮ್ಮ ರಾಜ್ಯದ ಜನರಿಗೆ ತಿಳಿಸೋ ಕೆಲಸ ನಡಿಬೇಕು. ಅದು ಇಲ್ಲದಿದ್ದರೆ ಈ ಅಪಾಯಕಾರಿ ರಾಜಕಾರಣಿಗಳು ರಾಜಕೀಯ ಲಾಭಕ್ಕಾಗಿ ದೇಶದ ಇತಿಹಾಸವನ್ನು ತಿರುಚುತ್ತಾ ಭವಿಷ್ಯ ಏನಿದೆ ಭವಿಷ್ಯವನ್ನು ಕೂಡ ನಾಶಪಡಿಸ್ತಾರೆ ಗೌಡ್ರೆ. ಒಂದು ಕಾಲಘಟ್ಟದಲ್ಲಿ ಒಬ್ಬ ರಾಜ ತನ್ನ ರಾಜನೀತಿಯ ಭಾಗವಾಗಿ ಕೈಗೊಂಡ ಕ್ರಮಗಳನ್ನು ಅವನ ನಡೆ ಆ ಟೈಮಲ್ಲಿ ಏನಿತ್ತಲ್ಲ ಅದಕ್ಕೆ ಇವರು ಕೋಮು ಬಣ್ಣ ಹಚ್ಚಿ ಇವತ್ತು ಪ್ರಚುರಪಡಿಸುವ ರೀತಿ ತುಂಬಾ ವಿಲಕ್ಷಣವಾದದ್ದು. ಮತ್ತು ಇದರ ಹಿಂದಿನ ರಾಜಕೀಯ ದುರುದ್ದೇಶ ನಮಗೆಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ. ಅನುಮಾನ ಬೇಕಾಗಿಲ್ಲ. ಇದೇ ಯಡಿಯೂರಪ್ಪನವ್ರಿ KJPಯನ್ನ ಮಾಡಿದಂಥ ಸಂದರ್ಭದಲ್ಲಿ ಟಿಪ್ಪು ದಿನಾಚರಣೆ ದಿವಸ ಏನು ಮಾಡಿದ್ರು ಇವರು? ಹೋಗ್ಬಿಟ್ಟು ಅವತ್ತು ಕೈಯಲ್ಲಿ ಖಡ್ಗ ಹಿಡಿದ್ರು, ಟಿಪ್ಪುನ ಮುಂಡಾಸು ಇದನ್ನು ಹಾಕ್ಕೊಂಡ್ರು, ಎಲ್ಲ ಮುಸ್ಲಿಮರ ಜೊತೆ ಸೇರಿದ್ರು. ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ನಿಮ್ಮ ಸ್ಟ್ಯಾಂಡ್ ಎಲ್ಲಿ ಹೋಯ್ತೀರಿ? ನೀವು KJP ಮಾಡಿದ್ರೆ ಒಂದು, BJP ಒಳಗಿದ್ದೀರಿ ಇನ್ನೊಂದಾ? ನೀವು BJPಲಿ ಮಾಡಿದಾಗ ಟಿಪ್ಪು ಸುಲ್ತಾನ್, KJP ಮಾಡಿದಾಗ ನಿಮಗೆ ಟಿಪ್ಪು ಸುಲ್ತಾನ್ ಹತ್ತಿರ. ಏನು ಸ್ಟ್ಯಾಂಡು ನಿಮ್ಮದು? ಯಾವ ವಿಚಾರದ ಬಗ್ಗೆ ಕೂಡ ರಾಜಕೀಯ ಬಿಟ್ಟು ನಿಮಗೆ ಬದುಕಕ್ಕಾಗಲ್ವ? ನಿಮಗೆ ಬದುಕೆ ರಾಜಕೀಯನ ನಿಮಗೆ? ಇವತ್ತು ಟೀಕೆ ಮಾಡ್ಬೇಕಾದ್ರೆ ನಮ್ಮ ದುರ್ದೈವ ಕಡ್ರಿ, ನಮ್ಮ ದೇಶ ಹಿಂಗಾಯ್ತಲ್ಲ ಅಂತ ಇತಿಹಾಸವನ್ನು ತಿರುಚ್ತಾರೆ ಸಂಘ ಪರಿವಾರದವರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಬಟ್ ನೀವು ಇತಿಹಾಸ ತಿರ್ಚ್ಕೊಂಡು ಹಾಳ ಹೋಗಲಿ. ನಾಳೆ ಇರುವ ಜನರಿಗೆ ಇತಿಹಾಸ ಮುಚ್ಚುಮರೆ ಮಾಡ್ತೀನಿ, ಮುಚ್ಚುತ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ಭವಿಷ್ಯಕ್ಕೆ ಬಹುದೊಡ್ಡ ಕೊಡಲಿ ಏಟು. ಇದನ್ನು ಸಹಿಸ್ಕೂಡುದು. ಎಂಥ ವಿಪರ್ಯಾಸ ಅಂದ್ರೆ ನಾಳೆಯ ಪೀಳಿಗೆಗೆ ಇವರು ಏನು ಕೊಡ್ತಾ ಇಲ್ಲ. ಯಾಕಂದ್ರೆ ವರ್ತಮಾನವನ್ನೇ ಕಟ್ತಾ ಇಲ್ಲ. ಇವರಿಗೆ ಕನಸುಗಳಿಲ್ಲ. ಒಂದು ಒಳ್ಳೆಯ ವರ್ತಮಾನವನ್ನ ಕೊಡಲಾರದವರು ನಾಳೆಯ ಪೀಳಿಗೆಗೆ ಚರಿತ್ರೆಯನ್ನು ಅವರ ಕೈಯಿಂದ ಕಸ್ಕೊಳ್ತೀವಿ ಅನ್ನುವ ಈ ನಡೆ ಇದೆಯಲ್ಲ, ಇದು ಅತ್ಯಂತ ದುರದೃಷ್ಟಕರ. ಇದೇ ತಾಲಿಬಾನ್ ಮನಸ್ಥಿತಿ, ಇದೇ ಭಯೋತ್ಪಾದನೆ, ಇದೇ ಟೆರರಿಸಂ. ಯಾಕೆಂದರೆ ಒಂದು ಎಲ್ಲ ವಿಚಾರವನ್ನು ತಿಳಿದುಕೊಳ್ಳುವ ಸ್ವಾತಂತ್ರ್ಯ ಈ ದೇಶದ ನಾಗರಿಕರಿಗಿರಬೇಕು. ಅವರು ಟಿಪ್ಪು ಸುಲ್ತಾನ್ನು ತೆಗೆದುಕೋಬೇಕು, ಮೈಸೂರು ಅರಸರ ಬಗ್ಗೆನೂ ತಿಳ್ಕೋಬೇಕು, ಚಾಲುಕ್ಯರ ಬಗ್ಗೆನೂ ತಿಳ್ಕೋಬೇಕು. ಪ್ರತಿಯೊಬ್ಬರ ಬಗ್ಗೆ ತಿಳಿದುಕೊಂಡು ಅವರು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದು. ಏನೋ ಇಶ್ಯೂ. ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆ ನಡೆಯೋದಕ್ಕೆ ನನ್ನ ವಿರೋಧ ಇಲ್ಲ. ಅಥವಾ ನೀವು ಚರ್ಚೆಗೆ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ ಕೋಮುವಾದಿ ಪ್ರೂವ್ ಮಾಡಿ. ಯಾಕಾಗಲ್ಲ ನಿಮ್ಗೆ? ಬಳೆ ಹೇಳಿಕೆ ಕೊಟ್ಕೊಂಡು ಹೆಂಗೆ ಹೋಗ್ತೀರಿ? ಅಲ್ಲೆಲ್ಲೋ ಎಷ್ಟೋ ಲಕ್ಷನ ಹೊಡೆದ್ಬಿಟ್ಟ, ಇಲ್ಲೆಲ್ಲೋ ಹೊಡೆದ್ಬಿಟ್ಟ. ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ಕೊಂಡು ಓಡಾಡಬೇಡಿ. ಅದನ್ನು ಹೇಳುವ ಮೂಲಕ ಜನರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಬೇಡಿ. ನಿಜವಾದ್ದನ್ನು ಹೇಳಿ. ಟಿಪ್ಪು ಸುಲ್ತಾನನ ಆಡಳಿತ ಸಂದರ್ಭದಲ್ಲಿ ಹಿಂದೂಗಳಿರಲಿಲ್ವಾ? ಯಾರು ದಿವಾನರಾದವ್ರು? ಯಾರು ಇದ್ದವ್ರು? ಯಾರು ಸೈನ್ಯದರು? ಯಾರಿದ್ರು? ದೇವಸ್ಥಾನಗಳಿಗೆ ಯಾಕೆ ಕುಂಬಳಿ ಕೊಟ್ಟ ಅವನು? ಅರೇ, ಇದನ್ನೆಲ್ಲ ಬಿಟ್ಬಿಟ್ಟು ಗೊತ್ತಿಲ್ಲದಿರೋದನ್ನು ಹೇಳ್ತಾ ಕೇವಲ ಅವ್ರ ತಲೆಯಲ್ಲಿ ತುಂಬೋದು ಕೋಮುವಾದವನ್ನು. ಇದು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ನೋ, ಇದನ್ನು ಯಾರು ಕೂಡ ಕ್ಷಮಿಸ್ಕೂಡುದು. ಇದು ಹಿಂದುತ್ವಕ್ಕೆ ಮಾಡುವ ಅವಮಾನ. ಇವರ ಹಿಂದೂ ಅನ್ನುವ ಪರಿಕಲ್ಪನೆಯಲ್ಲೇ, ನೆರೇಟಿವ್ಸ್ನಲ್ಲೇ ಸಮಸ್ಯೆ ಇದೆ. ಅವ್ರಿಗೆ ಯಾರು ಹಿಂದೂ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವ್ರಿಗೆ ಹಿಂದೂ ಧರ್ಮ ಗೊತ್ತಿಲ್ಲ. ಹಿಂದೂ ಧರ್ಮ ಗೊತ್ತಿಲ್ಲದೆ ಈ ಜನ ಹಿಂದೂ ಧರ್ಮದ ಪ್ರತಿಪಾದಕರಾಗಿದ್ದಾರೆ. ಹಿಂದೂ ಧರ್ಮ ಏನು ಹೇಳುತ್ತೆ? ಉಪನಿಷತ್ತು ಏನು ಹೇಳುತ್ತೆ? ವೇದ ಏನು ಹೇಳುತ್ತೆ? ನಂತರದ್ದೇನು ಹೇಳುತ್ತೆ? ಅದರಲ್ಲೂ ಒಳ್ಳೆ ಗುಣಗಳು ಯಾವುದು ಅಂತ ತಗೋಬೇಕು. ನಾವು ಒಂದು ಧರ್ಮದಲ್ಲಿರುವ ಪಾಸಿಟಿವ್ ಆದ ಅಂಶಗಳನ್ನು ತಗೋಬೇಕು, ನೆಗೆಟಿವ್ ಆದ್ದನ್ನಲ್ಲ. ಯಾಕೆಂದರೆ ಧರ್ಮ ಅನ್ನುವುದು ಗೌಡ್ರೆ ಯಾವತ್ತೂ ನಿಂತ ನೀರು ಹಾಕ್ಬಿಡುದು. ಅದು ಕಾಲದ ಜೊತೆ ಮುಖಾಮುಖಿ ಆಗ್ತಾ ಇರಬೇಕು, ಕಾಲದ ಜೊತೆ ಮಾತಾಡ್ತಾ ಇರಬೇಕು,
ಕಾಲದ ಜೊತೆ ಸಂವಹನ ಮಾಡ್ತಾ ಇರಬೇಕು, ಬದಲಾಗ್ತಾ ಹೋಗಬೇಕು ಧರ್ಮ ಇರುವುದೇ ಹಾಗೆ. ಯಾಕೆಂದರೆ ಧರ್ಮ ಅನ್ನುವುದು ಅದು ಸಂಸ್ಕೃತದ ಧೃ ಅನ್ನುವ ಧಾತುವಿನಿಂದ ಬಂದದ್ದು. ಅಂದರೆ ಧೃ ಅನ್ನುವುದು ಬದುಕನ್ನು ಎತ್ತರಿಸುವುದು ಅಂತ. ಯಾವುದು ಬದುಕನ್ನು ಎತ್ತರಿಸುತ್ತೋ ಅದೇ ಧರ್ಮ. ಬದುಕನ್ನು ಎತ್ತರಿಸುವುದು ಅನ್ನುವುದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಯಾವುದೋ ಒಂದು ಧರ್ಮ ಹುಟ್ಟಿದ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ವ್ಯತ್ಯಾಸ ಇರೋದ್ರಿಂದ ಧರ್ಮ ನಿಂತು ನೀರಾಗಬಾರ್ದು. ಅದು ಹಿಂದೂಯಿಸಮ್ ಇರಲಿ, ಅದು ಇಸ್ಲಾಂ ಇರಲಿ, ಅದು ಕ್ರಿಶ್ಚಿಯಾನಿಟಿ ಇರಲಿ, ಅದು ಬೌದ್ಧ ಧರ್ಮ ಇರಲಿ, ಅದು ಕಾಲದ ಜೊತೆ ಮುಖಾಮುಖಿ ಆಗುತ್ತಾ ಸತ್ಯವನ್ನು ಹುಡುಕೋದ್ರ ಜೊತೆಗೆ ಮುಂದೆ ಹೋಗ್ತಾ ಇರಬೇಕು ಧರ್ಮ. ನೀವು ಯಾವುದೋ ಹಿಡ್ಕೊಬಿಟ್ಟು ಕೋಮುವಾದ ಎತ್ಕೊಬಿಟ್ಟು ಅದನ್ನು ಬೆಂಕಿ ಹಚ್ಚಿ ಜನರ ಹೆಣದ ಮೇಲೆ ರಾಜಕಾರಣ ಮಾಡ್ತೀರೇನ್ರಿ ನೀವು? ನಿಮಗದು ಬೇಕಾಗಿದೆ. ಈಗ ನೀವು ಈ ಪಠ್ಯಪುಸ್ತಕದಲ್ಲಿ ನಿಲ್ಲಿಸ್ತೀನಿ ಅಂತೀರಿ, ಮತ್ತೆ ಗಲಾಟೆ ಸಮಯದಲ್ಲಿ ಶುರುವಾಗಬೇಕು. ಆವಾಗ ಯಾರನ್ನೋ ಒಗ್ಗಡಿಸ್ಬಿಟ್ಟು ಎಲ್ಲ ಬೆಂಕಿ ಹಾಕ್ಬಿಟ್ಟು ನಾವು ಹಿಂದೂ ಧರ್ಮದ ಪ್ರವರ್ತಕರು, ಬಹುಸಂಖ್ಯಾತ ಹಿಂದೂಗಳನ್ನ ಉಳಿಸ್ತಾ ಇರೋದನ್ನ ಮತದ ರಾಜಕಾರಣ. ಅಯ್ಯೋಗಿ ಚಾಂಡಾಲ್ ಜನ ಕಂಡ್ರಿ ಇವರು ದೇಶ ಉಳಿಸಲ್ಲ ಗೌಡ್ರೆ, ಉಳಿಸಲ್ಲ ವಿಲ್ ಟೆಲ್ ಯು. ಇವರಿಗೆ ಅಧಿಕಾರದಲ್ಲಿ ಇರೋದಕ್ಕೆ ಏನೋ ಒಂದು ಇದು ಬೇಕು, ಇಶ್ಯೂ ಬೇಕು, ಅದನ್ನ ಮಾಡೋದಕ್ಕೆ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥದ್ದೇ ಮಾಡ್ತಾ ಬಂದಿರೋದು. ಮತ್ತೆ ಮಾತೆತ್ತಿದ್ರೆ ಟಿಪ್ಪುವನ್ನ ಕೋಮು ವಿರೋಧಿ ಹಿಂದೂ ವಿರೋಧಿ ಅಂತ ಬಿಂಬಿಸುವ ಇವರು ಟಿಪ್ಪುವಿನ ಜೊತೆ ಕೆಲಸ ಮಾಡಿದ ಟಿಪ್ಪುವಿನಲ್ಲಿ ದಿವಾನರಾಗಿದ್ದ ಹಿಂದೂಗಳು ಏನು ಮಾಡಿದ್ರು ಬ್ರಿಟಿಷರ ಜೊತೆ ಸೇರಿಕೊಂಡು ಅನ್ನೋದನ್ನು ಹೇಳೋದಿಲ್ವಲ್ಲ ಇವರು. ನಾನು ಯಾಕೆ ಗೊತ್ತಾ ನಿಮಗೆ, ಸಂಘ ಪರಿವಾರದವರೇ ಬಹುತೇಕ ಜನ ಸಂಘ ಪರಿವಾರವೇ ಬ್ರಿಟಿಷರ ಜೊತೆ ಸೇರಿತ್ತು. ಅವರಿಗೆ ಸ್ವಾತಂತ್ರ್ಯಕ್ಕಿಂತ ಅವರು ನಂಬಿದ ಹಿಂದುತ್ವ ಬಹಳ ಮುಖ್ಯ ಆಗಿತ್ತು. ಈ ದೇಶದ ಜನ ಸ್ವಾತಂತ್ರ್ಯಕ್ಕೆ ಯೋಗ್ಯರಾಗಿಲ್ಲ ಅಂತ 1000 ಭಾಷಣ ಅಂತ ತೋರಿಸ್ತೀನಿ ಸಂಘ ಪರಿವಾರದವ್ರದ್ದು, ಏನು ಅವರು ಹೇಳ್ತಾ ಬಂದರು ಅಂತ. ಆದ್ದರಿಂದ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಈ ಎಕ್ಸ್ಟ್ರೀಮ್ ಬಲಪಂಥೀಯರಾಗಲಿ ಎಕ್ಸ್ಟ್ರೀಮ್ ಎಡಪಂಥೀಯರಾಗಲಿ ಇರಲಿಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಸೊ ಬಿಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧಿ ವಹಿಸಿದ ಪಾತ್ರ, ಗಾಂಧಿ ಸ್ವಾತಂತ್ರ್ಯ ಚಳವಳಿಗೆ ಒಂದು ಶಾಂತಿಯ ಒಂದು ಅಡಿಪಾಯವನ್ನು ಹಾಕಿ ಭಾಳ ವಿಭಿನ್ನವಾದ ಒಂದು ಚಳವಳಿಯನ್ನು ರೂಪಿಸಿದರು. ಅವರು ಗಾಂಧಿ ಭಾರತವನ್ನು ನೋಡಿದ ರೀತಿ ಬೇರೆ ಆಯಿತಾ. ಇವರು ಗೋಡ್ಸೆ ಕಣ್ಣುಗಳು, ಗೋಡ್ಸೆ ಹೃದಯ, ಗೋಡ್ಸೆ ಆತ್ಮ ಇವರಿಗಿದೆ. ಗೋಡ್ಸೆಯ ಹೃದಯ, ಗೋಡ್ಸೆಯ ಆತ್ಮ, ಗೋಡ್ಸೆಯ ಮನಸ್ಸು ಇರುವ ಈ ಜನ ಈಗ ಟಿಪ್ಪು ಸುಲ್ತಾನ್ನ ಪಠ್ಯಪುಸ್ತಕದಿಂದ ತೆಗೆದುಹಾಕುವ ಕೆಲಸ. ಇವರು ಪಾಕಿಸ್ತಾನ ಮಾಡ್ತಾರೆ ಇಂಡಿಯಾವನ್ನು. ಐ ವಿಲ್ ಟೆಲ್ ಯು, ಪಾಕಿಸ್ತಾನದಲ್ಲಿ ಅಲ್ಲಿ ಭಾಷೆಯನ್ನು, ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸಲಾಯಿತು. ಮಿಲಿಟ್ರಿ ಮನಸ್ಸು ಬಂತು ಅಲ್ಲಿ. ಎಲ್ಲದೂ ಬಂದುಬಿಟ್ಟು ಇತಿಹಾಸವನ್ನು ಪಾಕಿಸ್ತಾನದಲ್ಲಿ ತಿರುಚಲಾಯಿತು. ಭಾಳಷ್ಟು ಜನ ಪಾಕಿಸ್ತಾನಿ ಇಂಟೆಲೆಕ್ಚುವಲ್ಸ್ ಇದ್ರ ಬಗ್ಗೆ ಪ್ರತಿಭಟನೆ ವ್ಯಕ್ತಪಡಿಸ್ತಾರೆ, ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು, ಪಾಕಿಸ್ತಾನದ ಪಠ್ಯಪುಸ್ತಕ ಹೇಗಿದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿವರಗಳು ನನಗೆ ಗೊತ್ತು, ಈಗ ಸಮಯ ಇಲ್ಲ, ಹೇಳ್ತಾ ಇಲ್ಲ ನಾನು. ಅದೇ ಮಾದರಿ ಇವ್ರದ್ದು. ಯಾಕೆ ಅಂದರೆ ಪಾಕಿಸ್ತಾನದ ಮಿಲಿಟರಿಯ ಮನಸ್ಸು ಪಾಕಿಸ್ತಾನವನ್ನು ಹೇಗೆ ನಾಶಪಡಿಸ್ತೋ, ಈ ಸಂಘ ಪರಿವಾರದವರದ್ದು ಇವ್ರದ್ದು ಮಿಲಿಟರಿ ಮನಸ್ಸು. ಭಿನ್ನ ಅಭಿಪ್ರಾಯವನ್ನು ಒಪ್ಪದ, ತಾವು ಹೇಳಿದ್ದೇ ಪರಮಸತ್ಯ ಅನ್ನು ನಂಬಿಸುವ, ಅದಕ್ಕಾಗಿ ಇತಿಹಾಸವನ್ನು ತಿರುಚುವ, ಅದಕ್ಕಾಗಿ ವರ್ತಮಾನವನ್ನು ನಾಶಪಡಿಸುವ, ಅದಕ್ಕಾಗಿ ಭವಿಷ್ಯದ ಗೋಪುರವನ್ನು ಕೆಡಗುವ ಕೆಲಸ ಇದು. ದೇ ಆರ್ ಡೂಯಿಂಗ್ ಇಟ್. ಯಡಿಯೂರಪ್ಪ ಈ ವಿಚಾರದಲ್ಲಿ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು. ಅವರು ನಿಜವಾದ ಇದಾಗಿದ್ದಾರೆ. ನಾನು ಯಡಿಯೂರಪ್ಪ ಕೋಮುವಾದಿ ಅಂತ ಅಂದ್ಕೊಂಡಿರಲಿಲ್ಲ ಇದುವರೆಗೆ, ಬಟ್ ಅವರು ಒಬ್ಬ ಕ್ಷುದ್ರ ರಾಜಕಾರಣಿಯಂತೆ ವರ್ತಿಸ್ಕೂಡುದು. ಇದು ಕರ್ನಾಟಕದ ಪರಂಪರೆ ಅಲ್ಲ, ಕರ್ನಾಟಕದ ಕಲ್ಚರ್ ಅಲ್ಲ. ಕರ್ನಾಟಕದಲ್ಲಿ ಶಿಶುನಾಳ್ ಶರೀಫ್ ಅಂತ ಅವರು ಹುಟ್ಟಿದ ನೆಲ ಇದು. ಇಲ್ಲಿ ಹಿಂದೂ ಧರ್ಮದ ಸಮನ್ವಯತೆ ಈ ಒಂದು ಕರ್ನಾಟಕದ ಜನ ಸಮುದಾಯದ ಮಾನಸಿಕತೆಯ ಆತ್ಮ ಅದು ಒಳಗಡೆ ಇರುವಂಥದ್ದು. ನೀವು ಅದನ್ನೇ ನಾಶಪಡಿಸೋಕೆ ಹೋದರೆ ನೀವು ಕರ್ನಾಟಕವನ್ನು ನಾಶಪಡಿಸ್ದಾಗೆ, ಕರ್ನಾಟಕವನ್ನು ಕೊಂದಾಗೆ, ಬಹುತ್ವವನ್ನು ನಾಶಪಡಿಸ್ದಾಗೆ, ಸುಳ್ಳುಗಳನ್ನು ಪ್ರಚುರಪಡಿಸ್ತಾ, ಸತ್ಯದ ತಲೆ ಕಡಿತ ರಾಜಕಾರಣ ದಯವಿಟ್ಟು ಯಡಿಯೂರಪ್ಪನವರೇ ಮಾಡಬೇಡಿ. ಇದು ನಿಮ್ಗೆ ಗೌರವ ತರಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರು ಕವಿಗಳು. ಆದ್ರೆ ರಾಜಕಾರಣ ಇವತ್ತು ಹಿಂಸೆಯ ತಳಹದಿಯ ಮೇಲೆ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ಎಲ್ಲವನ್ನೂ ಛಿದ್ರ ಮಾಡ್ತಾ, ಶಾಂತಿಯ ಕಲ್ಪನೆಯನ್ನೇ ಛಿದ್ರ ಮಾಡ್ತಾ, ಶಾಂತಿ ಅಂದ್ರೆ ಏನು ಅನ್ನೋದನ್ನೇ ಇಲ್ದಂಗೆ ಮಾಡ್ತಾ, ಹಿಂಸೆಯ ತಳಹದಿಯ ಮೇಲೆ ಇವರು ಓಟು ಗಳಿಸುವ ಹಾದಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಯಡಿಯೂರಪ್ಪನವರ ಹೇಳಿಕೆ ಕಾಣಿಸ್ತಾ ಇದೆ. ಅದು ಒಂದು ಸಂಘ ಪರಿವಾರದ ಎಜೆಂಡಾ. ಅದು ಅವರು
ಭಾರತದ ಇತಿಹಾಸವನ್ನು ನೋಡುವುದಿದೆಯಲ್ಲ, ಆ ನೋಟದಲ್ಲೇ ಅಪಾಯ ಇದೆ. ಅವರ ಇತಿಹಾಸದ ಪ್ರಕಾರ ಹಿಂದೂ ಧರ್ಮ ಪ್ರಾರಂಭವಾದದ್ದು, ಆಯಿತಾ. ಅವರ ಮಾತ್ರ ಎಲ್ಲದಕ್ಕಿಂತ ಉಚ್ಚ. ಅಂದರೆ ಹಿಂದೂ ಧರ್ಮದ ಒಳಗಡೆ ಇರುವ ಅದು ಬಿತ್ತುತ್ತಾ ಬಂದ ಮೇಲು ಕೀಳು ಅನ್ನುವ ಒಂದು ತತ್ವ ಏನಿದೆ, ಆ ತತ್ವದ ಆಧಾರದ ಮೇಲೆ ನಿಂತಿದ್ದು. ಅಂದರೆ ಅವರು ಈ ದೇಶದಲ್ಲಿ ಈಗ ಮಾಡ್ತಾ ಇರುವ ಕೋಮು ರಾಜಕಾರಣ ಏನಿದೆ, ಆ ಕೋಮು ರಾಜಕಾರಣದ ಮೂಲಕ ಇಂಡಿಯಾದ ಜಾತಿ ರಾಜಕಾರಣದ ಪರಿಣಾಮಗಳನ್ನು ತಡೆಯುವಂಥದ್ದು. ಬಟ್ ಈ ದೇಶದಲ್ಲಿ ಜಾತಿ ರಾಜಕಾರಣ ಅಥವಾ ಜಾತೀಯ ವೈಮನಸ್ಸು ಅನ್ನೋದೇನಿದೆ ಅದು ಸತ್ಯ. ಅಂದರೆ 5 ವರ್ಣಗಳ ಕಲ್ಪನೆ ಏನು ಬರ್ತಾ ಹೋಗುತ್ತೆ, ಆ ಮೂಲಕ ಈ ಸಮಾಜ ಏನಿತ್ತು ಅದನ್ನು ಉಳಿಸುವ ಒಂದು ಕುತಂತ್ರ ಇದು. ಅದರ ಭಾಗವಾಗಿ ಅಂದರೆ ಹಿಂದೂ ಧರ್ಮದ ಒಳಗಿನ ಜಾತೀಯತೆಯನ್ನು ಸಂರಕ್ಷಿಸುವ ಕಾರಣಕ್ಕಾಗಿ ನೀವು ಕೋಮುವಾದ ಬೀಜವನ್ನು ಬಿತ್ತಾ ಹೋಗ್ತೀರಿ. ಹಿಂದೂ ಧರ್ಮ ಪರಮ ಅಂತ ಹೇಳ್ತಾ ಈ ಸಮಾಜದಲ್ಲಿ ಯಾರು ಶೋಷಿತರಾಗಿದ್ದಾರೆ, ಯಾರು ನೋವು ಅನುಭವಿಸಿದ್ದಾರೆ, ಯಾರು ಜಾತಿಯ ಕಾರಣಕ್ಕಾಗಿ ಸಾವಿರಾರು ವರ್ಷಗಳಿಂದ ತುಳಿಯಲ್ಪಟ್ಟಿದ್ದಾರೆ, ಅವರ ನೋವು ಹೊರಗೆ ಬರದಂತೆ ತಡೆಯುವ ಯತ್ನ. ಅದಕ್ಕೆ ಈ ಗುಮ್ಮನ್ನು ತೋರಿಸ್ತಾ ಹೋಗೋದು, ಇತಿಹಾಸವನ್ನು ಬದಲಿಸ್ತಾ ಹೋಗೋದು. ಟಿಪ್ಪು ಸುಲ್ತಾನ್ ಅವನು ಇದು ಮಾಡ್ತಾ ಹೋಗೋದು, ಅಕ್ಬರ್ ಎಂಥ ಜನಾನುರಾಗಿ ರಾಜನಾಗಿದ್ದ ಅನ್ನೋದನ್ನು ಮರೆಮಾಚ್ತಾ ಹೋಗೋದು. ಅದನ್ನು ಬಹಳ ಬಹಳ ಸ್ಪಷ್ಟವಾಗಿ ಮುಸ್ಲಿಂ ಹಿಂದೂ ಅಂತ ಅದನ್ನ ಪರಿವರ್ತನೆ ಮಾಡ್ತಾ ಅದನ್ನು ಒಡೆಯುವ ಯತ್ನ. ಮಹೋನ್ನತವಾದ ಧರ್ಮವನ್ನೇ ಇವರು ರಾಜಕೀಯಕ್ಕೆ ಬಳಸಿ ಧರ್ಮ ಅಂದರೆ ಇವತ್ತು ಹೊಡಿ ಬಡಿ ಕಡಿ ಅನ್ನುವ ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ಚರಿತ್ರೆಯನ್ನು ಕೂಡ ಇವರು ಆ ಹಿಂಸೆಗೆ ಬಳಸ್ಕೊಳ್ತಾ ಇರೋದು ತುಂಬಾ ದುರದೃಷ್ಟಕರ. ನೋಡಿ, ಇಂಡಿಯಾದಲ್ಲಿ ನೀವು ನೋಡ್ತಾ ಬನ್ನಿ, ಇತಿಹಾಸ, ಪುರಾಣ, ಮಿತ್ಗಳು ಇದು ಒಂದಕ್ಕೊಂದು ಸೇರ್ಕೊಂಡಿದೆ. ಅಂದರೆ ಇತಿಹಾಸ ಮತ್ತು ಪುರಾಣ ಬೇರೆಯಾಗಿಲ್ಲ. ನಾವು ಮಿತ್ ಅಥವಾ ಮೈಥಾಲಜಿ ಅಂತ ಏನು ಹೇಳ್ತೀವಿ, ಮೈಥಾಲಜಿ ಬೆಳೆಯುವುದೇನೆ ಅದು ಇತಿಹಾಸದ ಕೆಲವು ಅಂಶಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲಿಯ ಸಾಂಸ್ಕೃತಿಕ ವಲಯ ಬೆಳೆದದ್ದೇ ಹಾಗೆ, ಇಲ್ಲಿಯ ಯಕ್ಷಗಾನ, ಇಲ್ಲಿಯ ನಾಟಕ, ಇಲ್ಲಿಯ ಜನಪದ ಎಲ್ಲವೂ ಕೂಡ ಇತಿಹಾಸದ ಸತ್ಯದ ಒಂದು ಸಣ್ಣ ತುಣುಕನ್ನು ತೆಗೆದುಕೊಂಡು ಅದಕ್ಕೆ ರಕ್ತ ಮಾಂಸಗಳನ್ನು ತುಂಬಿ ಬೆಳೀತಾ ಬೆಳೀತಾ ಅಗಾಧ ಆಕಾರವಾಗಿ ಏನು ವಾಮನ ತ್ರಿವಿಕ್ರಮನಾಗುವ ಹಾಗೆ ಬೆಳೆಯುವ ಪರಂಪರೆ ನಮ್ಮದು. ಸೊ ಎಲ್ಲದಕ್ಕೂ ಇತಿಹಾಸದ ಒಂದು ನೆಲೆಗಟ್ಟಿರುತ್ತೆ. ಆದರೆ ನಮ್ಮ ಪುರಾತನರಿಗೆ ಒಂದು ಮನಸ್ಸಿತ್ತು ಗೌಡ್ರೆ, ಅವ್ರೇನು ಅಂದರೆ ಇತಿಹಾಸದ ಸತ್ಯದ ಒಂದು ತುಣುಕು ಮಾತ್ರ ತಗೋತಿದ್ರು, ಅದು ತೆಗೆದುಕೊಂಡು ಅದಕ್ಕೆ ಹಚ್ತಾ ಹೋಗ್ತಾಯಿದ್ರು. ನೀವು ನಮ್ಮ ಕರ್ನಾಟಕದ ನಾಟಕದ ಪರಂಪರೆ ತಗೊಳ್ಳಿ, ಅವರು ಟಿಪ್ಪು ಸುಲ್ತಾನ್, ಅವ್ರು ಭಾಳ ಟಿಪ್ಪು ಸುಲ್ತಾನ್ ಮೇಲೆ ಹಲವಾರು ನಾಟಕಗಳು ಬಂದಿವೆ. ಟಿಪ್ಪು ಸುಲ್ತಾನ್ ಏನಾಗಿದ್ದ ಅಂದರೆ ಅವನು ಒಂದು ಧರ್ಮ ಸಹಿಷ್ಣುತೆ ಇತ್ತು, ಅವನು ಬ್ರಿಟಿಷರ ವಿರುದ್ಧ ಹೋರಾಡ್ದ, ಅದ್ರ ಮೇಲೆ ಬೆಳೆಸ್ತಾ ಹೋದರು. ಅದು ಸತ್ಯ. ಅಂದರೆ ಸತ್ಯದ ಒಂದು ಇಡೀ ಇತಿಹಾಸದ ಒಂದು ಸಣ್ಣ ಎಳೆ, ನಿಜವಾದ ಎಳೆಯನ್ನು ಇಟ್ಕೊಂಡು ಪುರಾಣಗಳು ಬೆಳೀತಾ 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 ಅದಕ್ಕೆ ಬರೋ ಪರಂಪರೆ ಇದ್ದಿದ್ದು. ಆದ್ದರಿಂದ ನೀವು ಇವತ್ತು ನಮ್ಮ ಜನಪದವಾಗಲಿ ನಮ್ಮ ಸಾಹಿತ್ಯ ಆಗಲಿ ಅದು ಯಾವುದೂ ಸುಳ್ಳಲ್ಲ, ಸುಳ್ಳಿನ ಮೇಲೆ ಕಟ್ಟಿದ್ದಲ್ವೇ ಅಲ್ಲ. ಆದರೆ ಅದ್ರ ವೈಭವೀಕರಣ, ನಮ್ಮ ಪುರಾಣಗಳು ಎಲ್ಲ ಸುಳ್ಳು ಅಂತೆ. ಪುರಾಣದ ಯಾವುದೋ ಐತಿಹಾಸಿಕ ವ್ಯಕ್ತಿ ಪೌರಾಣಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಬಗ್ಗೆ, ರಾಮ ಇರಲಿ ಕೃಷ್ಣ ಇರಲಿ ಅವರೆಲ್ಲ ಐತಿಹಾಸಿಕನೇ. ಆದರೆ ಅದಕ್ಕೆ ಒಂದು ಫ್ಯಾಂಟಸಿಯನ್ನು ಕೊಡ್ತಾ ಅದನ್ನು ಮೈಥಾಲಜಿಯಾಗಿ ಒಂದು ಪುರಾಣವಾಗಿ ಬದಲಿಸುವ ಒಂದು ಪರಂಪರೆ ಈ ದೇಶದಲ್ಲಿ ಇದೆ. ಅದು ಹಾಗೆ ನಡೆದು ಬಂದಿದೆ. ಸೊ ಆದ್ದರಿಂದ ನೀವು ಟಿಪ್ಪು ಸುಲ್ತಾನ್ ಇಮೇಜ್ ಏನಿತ್ತು ಇಲ್ಲಿವರೆಗೆ ಬಿ ಜೆ ಪಿ ಬರೋವರೆಗೆ ಅಂದರೆ ಆತ ಧರ್ಮ ನಿರಪೇಕ್ಷನಾಗಿದ್ದ ಅಂತ. ಅದು ಯಾಕೆ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ ಅಂದರೆ, ನೀವು ಉತ್ತರ ಕರ್ನಾಟಕ ಬಂದರೆ ಟಿಪ್ಪು ಸುಲ್ತಾನ್ ಲಾವಣಿಗಳಿವೆ. ಅವ್ರು ನನಗಿಂತ ಯಡಿಯೂರಪ್ಪರಿಗಿಂತ ಹೆಚ್ಚು ಬುದ್ಧಿವಂತರು ನಮ್ಮ ಜನಪದರು, ಅವ್ರಿಗೆ ಹೆಚ್ಚು ಜ್ಞಾನ ಇದೆ, ಅವರು ಸತ್ಯದ ಮೇಲೆ ಬರೋವಂಥದ್ದು. ಅದು 300 ವರ್ಷಗಳಿಂದ ಅದು ಬೆಳ್ಕೊ ಬಂದಿದ್ದು, ಸುಳ್ಳಿನ ಮೇಲೆ ಬೆಳೆಯಲ್ಲ ಈ ದೇಶದ ಈ ನಾಡಿನಲ್ಲಿ. ಅವು ಟೆಲ್ ಯು ಅದ್ರ ಮೇಲೆ ಬೆಳೆದಿದ್ದು. ಟಿಪ್ಪು ಸುಲ್ತಾನ್ ಬಗ್ಗೆ ಸತ್ಯವಾದನ್ನು ತಗೊಂಡು ಅದನ್ನು ಜನಪದ ಲಾವಣಿಯಾಗಿ ಇನ್ನೊಂದಾಗಿ ಹಾಡ್ತಾ ನಾಟಕ ಮಾಡ್ತಾ ಬಂದಿದ್ದು. ಆ ಸತ್ಯವನ್ನು ತಿರುಚುವ, ಅದನ್ನು ಬದಲಿಸುವ ಒಂದು ಯತ್ನ ಬಿ ಜೆ ಪಿಯ ಮೂಲ ಎಜೆಂಡಾ, ಸಂಘ ಪರಿವಾರದ ಮೂಲ ಎಜೆಂಡಾ ಏನಿದೆ ಅದು ಇತಿಹಾಸವನ್ನು ತಮಗೆ ಬೇಕಾದ ಹಾಗೆ ಬದಲಿಸುವ ಅಥವಾ ಮುಚ್ಚುಮರೆ ಮಾಡೋ, ಸತ್ಯವನ್ನು ಮರೆಮಾಚೋದು. ಟಿಪ್ಪು ಸುಲ್ತಾನ್ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಯಾಕೆ ಹೇಳಿದಕ್ಕೆ ಸಮಾಜದಲ್ಲಿ ಚರ್ಚೆ ನಡೆಯುತ್ತೆ, ನಿಮ್ಮ ಬಂಡವಾಳ ಬಯಲಾಗುತ್ತೆ, ನೀವು ಬೆತ್ತಲೆ ಆಗ್ತೀರಿ, ನಿಮ್ಮ ಮುಖವಾಡ ಕಳಚಿ ಬೀಳುತ್ತೆ. ಅದಕ್ಕೆ ನೀವು ಮಾಡೋ ಕೆಲಸ ಏನು ಅಂದರೆ ಅದನ್ನ ಹೇಳೋದೇ ಇಲ್ಲ ನಾನು, ಅದನ್ನ ಮುಚ್ಚುಮರೆ ಮಾಡ್ತೀನಿ, ಅದನ್ನ ಪಕ್ಕದಲ್ಲಿ ಇಟ್ಬಿಡ್ತೀನಿ. ಗೊತ್ತಾಗಬಾರ್ದು ಜನರಿಗೆ, ಗೊತ್ತಾಗ್ಬಿಟ್ರೆ ನಮ್ಮ ಎಜೆಂಡಾ ನಾಶ ಆಗ್ಬಿಡುತ್ತೆ.
ಹಬ್ಬ. ಸೊ ಇದು ವಿಧ್ವಂಸಕ ಮನಸ್ಸು, ಇದು ಜನವಿರೋಧಿ ಮನಸ್ಸು, ಇದು ಅಪಾಯಕಾರಿಯಾದ ಮನಸ್ಸು. ಇದು ಒಟ್ಟಾರೆಯಾಗಿ ಭಾರತದ ಇಡೀ ನಮ್ಮ ಅದ್ಭುತವಾದ ಪರಂಪರೆ ಏನಿದೆ ಅದನ್ನು ನಾಶಪಡಿಸೋದು ಅಷ್ಟೇ ಅಲ್ಲ ಗೌಡರೆ. ಮುಗಿತಾ ಇದೆ, ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಇದು ನಿಜವಾದ ಹಿಂದೂ ಧರ್ಮವನ್ನು ನಾಶಪಡಿಸುವ ಒಂದು ಕೆಲಸ. ನಿಜವಾದ ಹಿಂದುತ್ವ ಅದನ್ನು ನಾಶಪಡಿಸುವ ಸಿಂಧೂ ನದಿಯ ನಾಗರಿಕತೆ ಏನಿದೆ, ಅದರ ಮೂಲಕ ಬೆಳೆದು ಬಂದಂಥ ಹಿಂದೂ ಏನಿದೆ, ಹಿಂದೂ ಧರ್ಮ ಏನಿದೆ, ಆ ಧರ್ಮವನ್ನು ವಿಕೃತಗೊಳಿಸುವ ಕೆಲಸ ಇದು ಹಾಕ್ಕೊಡೋದು. ಯಾಕೆಂದರೆ ಹಿಂದೂ ಧರ್ಮದ ದೃಷ್ಟಿಯಿಂದ ನಾವೆಲ್ಲ ಹಿಂದೂಗಳೇ. ಐ ಆಮ್ ಹಿಂದೂ, ಐ ಆಮ್ ಪ್ರೌಡ್ ಹಿಂದೂ. ಆದರೆ ಇವರು ಹಿಂದೂ ಅಲ್ಲ. ನಾನು ಈ ಮೂರ್ಖಾಸನ ಜನರ ಹಿಂದೂ ಅಲ್ಲ. ನಾನು ಇವರು ಮಾಡ್ತಿರೋ ಹಿಂದುತ್ವನೂ ಅಲ್ಲ. ಮತ್ತೆ ಯಡಿಯೂರಪ್ಪನ ಥರದ ರಾಜಕಾರಣಿಗಳು ಯಡಿಯೂರಪ್ಪ ಸೇರಿದಂಗೆ ಒಂದು ತಿಳ್ಕೊಳ್ಬೇಕು, ಸತ್ಯವನ್ನು ತುಂಬಾ ಕಾಲ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಇವರು ಟೆಕ್ಸ್ಟ್ ಇಂದ ತೆಗೆದು ಬಿಡ್ತೀನಿ ಅಂದ ತಕ್ಷಣ ಚರಿತ್ರೆ ಏನು ಅಳಿಸಿ ಹೋಗೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವ್ರು ತಿಳ್ಕೊಳ್ಳೋ ಹಾಗೆ ಸಂವಾದವನ್ನ ಮುಗಿಸೋಣ. ನಾನು ಯಡಿಯೂರಪ್ಪನವ್ರಿಗೆ ಒಂದು ಮನವಿ ಮಾಡ್ತೀನಿ. ನಾನು 80ರ ದಶಕದಿಂದ ಯಡಿಯೂರಪ್ಪನವ್ರೆ, ನೀವು ಗೊತ್ತು, ನನ್ನೇನು ಪ್ರೋಗ್ರಾಮ್ ನೀವು ನೋಡಲ್ಲ ಬಿ ಜೆ ಪಿಯವರು ಅಂತ ನನಗೆ ಗೊತ್ತು. ಸೊ ನೀವು ನೋಡದಿದ್ರು 4 ಜನ ನೋಡಿ ಹೇಳ್ತೀನಿ. ನೀವು ರೈತ ಹೋರಾಟದ ಮೂಲಕ ಬಂದವರು ಯಡಿಯೂರಪ್ಪನವರೇ. ನೀವು ಸಂಘ ಪರಿವಾರದಲ್ಲಿದ್ದರೂ ಕೂಡ ಬಹಳ ಕಾಲ ಆ ಸಂಘದ ಮನಸ್ಥಿತಿಯನ್ನು, ನೆರೆಟಿವ್ಸನ್ನು ತಗೊಂಡಿರಲಿಲ್ಲ ತಮ್ಮ ರಾಜಕೀಯ ಬದುಕಿನಲ್ಲಿ. ನೀವು ರಾಜಕೀಯವಾಗಿ ಮೇಲೆ ಬರುವುದಕ್ಕೆ ಕಾರಣ ಈ ನಾಡಿನ ರೈತಾಪಿ ಜನ. ಅವ್ರು ನಿಮ್ಮ ನಂಬಿದ್ರು, ಅವ್ರು ನಿನ್ನ ಬೆಳೆಸಿದ್ರು. ಅವ್ರಿಗೆ ಟಿಪ್ಪು ಸುಲ್ತಾನ್ ಇಂಪಾರ್ಟೆಂಟ್ ಅಲ್ಲ ಕಣ್ರಿ. ಅವರ ಮಹತ್ವ ಯಾವುದು, ಅವ್ರಿಗೇನು ನಿರೀಕ್ಷೆ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಯಡಿಯೂರಪ್ಪನವರೇ. ಇಂಥದಕ್ಕೆಲ್ಲ ಕೈ ಹಾಕ್ಬಿಟ್ಟು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟು ಹೋಗಬೇಡಿ. ನಿಮ್ಮ ರಾಜಕೀಯ ಬದುಕಿನ ಬಹುದೊಡ್ಡ ಕಪ್ಪು ಚುಕ್ಕೆ ಇದಾಗತ್ತೆ ಅಂತ ಮಾತ್ರ ಯಡಿಯೂರಪ್ಪನವರೇ ನಾನು ಹೇಳಬಲ್ಲೆ. ಸವಿನಯವಾಗಿ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತೀನಿ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಪ್ರಿಯ ವೀಕ್ಷಕರೇ, ನಾಳೆ ಮತ್ತೆ ನಾನು ಗೌಡರು ಬರ್ತೀವಿ, ಇನ್ನೊಂದು ವಿಚಾರದೊಂದಿಗೆ ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ಕೂಡ ನಮಸ್ಕಾರ.